ಸೊ ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ 15 ಮಾರ್ಚ್ 2025 ರಂದು WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗದ್ದು ಫೈನಲ್ ಮ್ಯಾಚ್ ಮುಕ್ತಾಯಗೊಳ್ತು. ಓಕೆ, ಸೊ ಇದು ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಇದಾಗಿರ್ತದೆ. ಸೊ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಈ ಟಾಪಿಕ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ವಿಡಿಯೋದೊಳಗೆ ಒಂದಷ್ಟು ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಿರ್ತೀನಿ. ಸೊ ಎಲ್ಲರೂ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಕ್ವಶನ್, ಸೊ ಈ WPL ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನೀಡ್ತೀನಿ. ಓಕೆ, ಸೊ ಈ WPL ಅಂದರೆ ಸೊ ಇದು ಒಂದು 20 ಓವರ್ ಕ್ರಿಕೆಟ್ ಮ್ಯಾಚ್ ಇದಾಗಿರುತ್ತೆ. ಓಕೆ, ಸೊ ಇಲ್ಲಿ ವುಮೆನ್ ಪ್ಲೇಯರ್ಸ್ ಮಾತ್ರ ಇರ್ತಾರೆ. ಓಕೆ, ಸೊ ಇದನ್ನು ನಡೆಸ್ಕೊಡೋರು ಯಾರಪ್ಪ ಅಂದರೆ BCCIದವರು ಇದನ್ನು ನಡೆಸ್ಕೊಡ್ತಾರೆ. ಓಕೆ, ಸೊ ಇದು ಸ್ಟಾರ್ಟ್ ಆಗಿದ್ದು ಯಾವಾಗಪ್ಪ ಅಂದರೆ ಫಸ್ಟ್ ಸೀಸನ್ ಸ್ಟಾರ್ಟ್ ಆಗಿದ್ದು 2023 ಇದು ಸ್ಟಾರ್ಟ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಸೀಸನ್ನ ಮುಂಬೈ ಇಂಡಿಯನ್ಸ್ದವ್ರು ಗೆದ್ದಿರ್ತಾರೆ, ಸೆಕೆಂಡ್ ಸೀಸನನ್ನು RCB ಅವರು ಗೆದ್ದಿರ್ತಾರೆ. ಇದಿಷ್ಟು ಒಂದಷ್ಟು ಮಾಹಿತಿ. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಟೀಮ್ ಹ್ಯಾಸ್ ಒನ್ WPL ಟೈಟಲ್ 2025? ಸೊ 2025ರ WPLನ ಯಾವ ಟೀಮ್ ವಿಜೇತ ಆಗೈತೆ ಅಂಥೇಳಿ ಕ್ವಶನ್ ಅದ. ಸೊ ಇದರ ಆಪ್ಷನ್ಸ್ ನಾವು ನೋಡೋದಾದರೆ RCB, ಮುಂಬೈ ಇಂಡಿಯನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಗುಜರಾತ್ ಟೈಟನ್ಸ್. ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ಮುಂಬೈ ಇಂಡಿಯನ್ಸ್ ಇಸ್ ದಿ ರೈಟ್ ಆನ್ಸರ್. ಓಕೆ, ನೀವು ಚಿತ್ರದಲ್ಲೂ ಕೂಡ ಗಮನಿಸ್ಬೋದು, ಮುಂಬೈ ಇಂಡಿಯನ್ಸ್ 2025ನೇ ಸಾಲಿನ ಒಂದು ವಿಜೇತ ತಂಡವಾಗಿ ಹೊರಹೊಮ್ಮಿದೆ. ಓಕೆ, ಸೊ ಇದು ಸೆಕೆಂಡ್ ಟೈಮು ಗೆದ್ದಿದೆ. ಈ WPL ಚಾಂಪಿಯನ್ಸ್ ಏನಿರ್ತದೆ ಇದನ್ನು ಅವರು ಸೆಕೆಂಡ್ ಟೈಮು ಗೆದ್ದಿದ್ದಾರೆ. ಫಸ್ಟ್ ಸೀಸನ್ನಲ್ಲೂ ಕೂಡ ಗೆದ್ದಿದ್ದಾರೆ ಮತ್ತು 2025 ಕೂಡ ಗೆದ್ದಿದ್ದಾರೆ. ಓಕೆ, ಸೊ ಇವರ ಒಂದು ಅಪೋಸಿಟ್ ಟೀಮಾಗಿ ಯಾವುದಿತ್ತಪ್ಪ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಇವರ ಒಂದು ಅಪೋಸಿಟ್ ಟೀಮು ಆಗಿತ್ತು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ರನ್ನರ್ಸ್ ಅಪ್ ಆಗಿ ಹೊರಹೊಮ್ಮ್ಯಾರ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಯರ್ ಹ್ಯಾಸ್ ಒನ್ ಆರೆಂಜ್ ಕ್ಯಾಪ್ ಇನ್ WPL 2025? ಸೊ WPL 2025 ಆರೆಂಜ್ ಕ್ಯಾಪನ್ನು ಯಾರು ಪಡೆದುಕೊಂಡಾರ ಅಂಥೇಳಿ ಕ್ವಶನ್ ಅದ. ಸೊ ನಾವಿಲ್ಲಿ ಆಪ್ಷನ್ ನೋಡ್ಬೋದು: ಸ್ಮೃತಿ ಮಂದನ್ನ, ಹರ್ಮನ್ಪ್ರೀತ್ ಕೌರ್, ನ್ಯಾಟ್ಸ್ ಕ್ಯಾವಿಯರ್ ಬ್ರೆಂಟ್, ನನ್ ಆಫ್ ದಿ ಅಬೋವ್. ಓಕೆ, ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ನ್ಯಾಟ್ಸ್ ಕ್ಯಾವಿಯರ್ ಬ್ರೆಂಟ್. ಸೊ ನೀವು ಇಮೇಜಲ್ಲಿ ಕೂಡ ಗಮನಿಸ್ಬೋದು, ಇವರು ನ್ಯಾಟ್ಸ್ ಕ್ಯಾವಿಯರ್ ಬ್ರೆಂಟ್. ಓಕೆ, ಸೊ ನಿಮ್ಗೆ ಇಲ್ಲಿ ನೋಡಬೇಕು ಆರೆಂಜ್ ಕ್ಯಾಪ್ ಅಂದ ತಕ್ಷಣ. ಸೊ ಆರೆಂಜ್ ಕ್ಯಾಪ್ ಯಾರಿಗೆ ಕೊಡ್ತಾರಪ್ಪ ಅಂದರೆ ಹೈಯೆಸ್ಟ್ ರನ್ಸನ್ನು ಯಾರು ಸ್ಕೋರ್ ಮಾಡಿರ್ತಾರೆ ಅವ್ರಿಗೆ ಆರೆಂಜ್ ಕ್ಯಾಪನ್ನು ನೀಡ್ತಾರೆ. ಓಕೆ, ಸೊ ಈ ನ್ಯಾಟ್ಸ್ ಕ್ಯಾವಿಯರ್ ಬ್ರೆಂಟ್ ಅವರು ಇಂಗ್ಲೆಂಡ್ ಕ್ರಿಕೆಟ್ ಟೀಮಲ್ಲಿ ಆಡ್ತಾರೆ. ಓಕೆ, ಸೊ ಈ ನ್ಯಾಟ್ಸ್ ಕ್ಯಾವಿಯರ್ ಬ್ರೆಂಟ್ ಅವರು ಟೋಟಲ್ ಆಗಿ 523 ರನ್ಸನ್ನು ಈ ಪ್ರಸ್ತುತ ಒಂದು ಸೀಸನಲ್ಲಿ ಸ್ಕೋರ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಇವರಿಗೆ ಆರೆಂಜ್ ಕ್ಯಾಪನ್ನು ನೀಡಲಾಗಿದೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಹೂ ಒನ್ ಪರ್ಪಲ್ ಕ್ಯಾಪ್ ಇನ್ WPL 2025? ಸೊ 2025ನೇ ಸಾಲಿನಲ್ಲಿ ಪರ್ಪಲ್ ಕ್ಯಾಪನ್ನು ಯಾರು ಗೆದ್ದಾರೆ ಅಂಥೇಳಿ ಕ್ವಶನ್ ಅದ. ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ಅಮೆಲಿಯಾ ಕೇರ್ ಅವರು ಪರ್ಪಲ್ ಕ್ಯಾಪ್ ವಿನ್ನರ್ ಆಗ್ಯಾರ. ಸೊ ನಿಮ್ಗೆ ಪರ್ಪಲ್ ಕ್ಯಾಪ್ ಎದಕ್ಕೆ ಕೊಡ್ತಾರಂತ ಕೇಳಿದ್ರೆ, ಸೊ ಇದು ಹೈಯೆಸ್ಟ್ ವಿಕೆಟ್ ಟೇಕರ್ ಯಾರು ಇರ್ತಾರಲ್ಲ, ಸೊ ಅವರಿಗೆ ಈ ಪರ್ಪಲ್ ಕ್ಯಾಪನ್ನು ಕೊಡ್ತಾರೆ. ಓಕೆ, ಸೊ ಈ ಅಮೆಲಿಯಾ ಕೇರ್ ಅವರು ಮುಂಬೈ ಇಂಡಿಯನ್ಸ್ ಪರವಾಗಿ ಆಡ್ತಿದ್ರು. ಓಕೆ, ಸೊ ಇವರು ಟೋಟಲ್ ಆಗಿ 18 ವಿಕೆಟ್ಸ್ಗಳನ್ನು ತೊಗೊಂಡಾರೆ ಈ ಪ್ರಸ್ತುತ ಒಂದು ಸೀಸನಲ್ಲಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಹೂ ಒನ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಇನ್ WPL 2025? ಸೊ ಈ WPL 2025 ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡನ್ನು ಯಾರಿಗೆ ಕೊಟ್ಟಾರ ಅಂತೇಳಿ ಕ್ವಶನ್ ಅದ. ಸೊ ಇದರ ಒಂದು ರೈಟ್ ಆನ್ಸರ್ ಬಂದು ನ್ಯಾಟ್ಸ್ ಕ್ಯಾವಿಯರ್ ಬ್ರೆಂಟ್ ಅವ್ರಿಗೆ ಈ ಪ್ಲೇಯರ್ ಆಫ್ ದ ಟೂರ್ನಮೆಂಟನ್ನು ಕೊಟ್ಟಿದ್ದಾರೆ. ಸೊ ಈ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಯಾರಿಗೆ ಕೊಡ್ತಾರಪ್ಪ ಅಂದರೆ ಬೋತ್ ಹೈಯೆಸ್ಟ್ ರನ್ ಗೆಟರ್ ಆ್ಯಂಡ್ ವಿಕೆಟ್ ಟೇಕರಿಗೆ ಈ ಒಂದು ಅವಾರ್ಡನ್ನು ಕೊಡ್ತಾರೆ. ಓಕೆ, ಸೊ ನೀವು ಆಗಲೇ ಪ್ರೀವಿಯಸ್ ಕ್ವಶನ್ನಲ್ಲೂ ಕೂಡ ನೋಡಿದ್ರಿ. ಸೊ ಹೈಯೆಸ್ಟ್ ರನ್ ಗೆಟರ್ ಬಂದಾಗೂ ನ್ಯಾಟ್ಸ್ ಕ್ಯಾವಿಯರ್ ಬ್ರೆಂಟ್ ಅವರೇ ಬರ್ತಾರೆ ಮತ್ತು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅಂತ ಬಂದಾಗ ಕೂಡ ಇವರೇ ಬರ್ತಾರೆ. ಓಕೆ, ಸೊ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರಿಗೆ ಸಿಕ್ಕೈತಪ್ಪ ಅಂದರೆ ಹರ್ಮನ್ಪ್ರೀತ್ ಕೌರ್ ಅವ್ರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಿಕ್ಕೈತಿ. ಸೊ ಪ್ಲೀಸ್ ಡೂ ಮೇಕ್ ನೋಟ್ ಇಟ್ ಡೌನ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಫೈನಲ್ ಮ್ಯಾಚ್ ಆಫ್ WPL 2025 ವಾಸ್ ಪ್ಲೇಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಡಿಯಂ? ಸೊ WPL ಫೈನಲ್ ಮ್ಯಾಚ್ ಏನು ನಡೀತು ಅದು ಯಾವ ಒಂದು ಸ್ಟೇಡಿಯಮಲ್ಲಿ ನಡೆದೈತೆ ಅಂಥೇಳಿ ಕ್ವಶನ್ ಅದ. ಸೊ ನಾವಿಲ್ಲಿ ಆಪ್ಷನ್ಸ್ಗಳನ್ನ ನೋಡೋದಾದರೆ ಅರುಣ್ ಜೇಟ್ಲಿ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ, ನರೇಂದ್ರ ಮೋದಿ ಸ್ಟೇಡಿಯಂ, ಬ್ರೆಬೋರ್ನ್ ಸ್ಟೇಡಿಯಂ. ಓಕೆ, ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಯಾವುದಕ್ಕೆ ಅಂದರೆ ಬ್ರೆಬೋರ್ನ್ ಸ್ಟೇಡಿಯಂ ಇಸ್ ದಿ ರೈಟ್ ಆನ್ಸರ್. ಸೊ ಇದು ಬರೋದು ಎಲ್ಲಪ್ಪ ಅಂದರೆ
ಮುಂಬೈ ಒಳಗೆ ಬರ್ತದೆ. ಓಕೆ, ಸೊ ಈ ಅರುಣ್ ಜೇಟ್ಲಿ ಸ್ಟೇಡಿಯಮ್ ಯಾವ ಒಂದು ಸ್ಟೇಟಲ್ಲಿ ಬರ್ತೈತೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರಗಳನ್ನ ತಿಳಿಸ್ರಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಟೀಮ್ಸ್ ಪಾರ್ಟಿಸಿಪೇಟೆಡ್ ಇನ್ WPL 2025? ಓಕೆ, ಸೊ ಪ್ರಸ್ತುತ ಒಂದು WPL 2025 ಒಳಗಡೆ ಎಷ್ಟು ಟೀಮು ಪಾರ್ಟಿಸಿಪೇಟ್ ಮಾಡಿದ್ವಪ್ಪ ಅಂಥೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನಾವು ನೋಡೋದಾದರೆ 5, 4, 3, 6. ಓಕೆ, ಸೊ ದ ಕರೆಕ್ಟ್ ಆನ್ಸರ್ ಈಸ್ ಓಕೆ, ಸೊ 5 ಟೀಮ್ಗಳು ಈ ಒಂದು ಕ್ರಿಕೆಟ್ ಸೀಸನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವು. ಅವು ಯಾವ್ಯಾವಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ಆಗಿರ್ಬೋದು, RCB, ಡೆಲ್ಲಿ ಕ್ಯಾಪಿಟಲ್ಸ್, UP ವಾರಿಯರ್ಸ್, ಗುಜರಾತ್. ಓಕೆ, ಸೊ ಈ 5 ಟೀಮ್ಗಳು ಈ WPL 2025 ಪಾರ್ಟಿಸಿಪೇಟ್ ಮಾಡಿದ್ವು. ಓಕೆ, ಸೊ ಎಷ್ಟು ಪ್ಲೇಸಲ್ಲಿ ಈ ಒಂದು ಸೀಸನ್ ನಡೆದಿತ್ತಂಥೇಳಿ ಕೂಡ ಕ್ವಶನ್ ಕೇಳ್ಬೋದು. 4 ಪ್ಲೇಸಸ್ಸಲ್ಲಿ ಈ ಒಂದು ಕ್ರಿಕೆಟ್ ಮ್ಯಾಚಸ್ಗಳ ಆಯೋಜನೆ ಆಗಿತ್ತು. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಹೂ ವಾಸ್ ದ ಕ್ಯಾಪ್ಟನ್ ಆಫ್ ವಿನ್ನಿಂಗ್ ಟೀಮ್ ಆಫ್ WPL 2025? ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ WPL 2025 ಯಾರು ಗೆದ್ದಾರಪ್ಪ ಅಂದರೆ ಅದು ಮುಂಬೈ ಇಂಡಿಯನ್ಸ್ ಗೊತ್ತಿದ್ದೇ ಇರ್ತದೆ. ಸೊ ಅದರ ಒಂದು ನಾಯಕತ್ವವನ್ನು ಯಾರು ವಹಿಸಿದ್ರಪ್ಪ ಅಂಥೇಳಿ ಕ್ವಶನ್ ಅದ. ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡ್ಬೋದು. ಸ್ಮೃತಿ ಮಂದನ, ಮೆಗ್ ಲ್ಯಾನಿಂಗ್, ಹರ್ಮನ್ ಪ್ರೀತ್ ಕೌರ್, ಎಲಿಸಾ ಹೆಲಿ. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು ಏನಾಗುತ್ತೆ ಅಂದ್ರೆ ಹರ್ಮನ್ ಪ್ರೀತ್ ಕೌರ್ ಇಸ್ ದಿ ರೈಟ್ ಆನ್ಸರ್. ಸೊ ಇವರು ಮುಂಬೈ ಇಂಡಿಯನ್ಸ್ದ ಕ್ಯಾಪ್ಟನ್ ಇವರಾಗಿರ್ತಾರೆ. ಸೊ ನೀವು ಇಮೇಜಲ್ಲಿ ಕೂಡ ನೋಡ್ಬೋದು ಇವರ ಚಿತ್ರವನ್ನು. ಓಕೆ, ಸೊ ಫೈನಲ್ ಮ್ಯಾಚಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಇರೋದ್ರಿಂದ ಸೊ ಡೆಲ್ಲಿ ಕ್ಯಾಪಿಟಲ್ಸ್ದು ಕ್ಯಾಪ್ಟನ್ ಯಾರಾಗಿದ್ರು ಅಂತೇಳಿ ಕೂಡ ಕ್ವಶನ್ಸ್ಗಳು ಬರ್ಬೋದು. ಸೊ ಅದರ ಒಂದು ರೈಟ್ ಆನ್ಸರ್ ಬಂದು ಮೆಗ್ ಲ್ಯಾನಿಂಗ್ ಆಗಿರುತ್ತೆ. ಸೊ ಓಕೆ, ಇವರು ಡೆಲ್ಲಿ ಕ್ಯಾಪಿಟಲ್ಸ್ದು ಕ್ಯಾಪ್ಟನ್ ಇವರಾಗಿರ್ತಾರೆ. ಮತ್ತು ಹರ್ಮನ್ ಪ್ರೀತ್ ಕೌರ್ ಅವರು ಮುಂಬೈ ಇಂಡಿಯನ್ಸ್ದು ಕ್ಯಾಪ್ಟನ್ಸಿ ಇವರು ವಹಿಸಿರ್ತಾರೆ. ಇನ್ನು ಉಳಿದಂತೆ ಈ ಸ್ಮೃತಿ ಮಂದನ್ ಅವರು RCB ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ. ಮತ್ತು ಎಲಿಸಾ ಹೀಲಿ ಅವರು UP ವಾರಿಯರ್ಸ್ ಟೀಮದ್ದು ಕ್ಯಾಪ್ಟನ್ ಇವರಾಗಿರ್ತಾರೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಹೂ ಈಸ್ ದಿ ಟೈಟಲ್ ಸ್ಪಾನ್ಸರ್ ಆಫ್ WPL 2025? ಓಕೆ, ಸೊ ಈ WPL 2025 ಟೈಟಲ್ ಸ್ಪಾನ್ಸರ್ ಪ್ರಾಯೋಜಕತ್ವವನ್ನು ಯಾರು ವಹಿಸಿರ್ತಾರಪ್ಪ ಅಂಥೇಳಿ ಕ್ವಶನ್ ಇದೆ. ಸೊ ಇಲ್ಲ ಆಪ್ಷನ್ಸ್ಗಳನ್ನ ನೋಡೋದಾದರೆ ಡ್ರೀಮ್11, BCCI, ಟಾಟಾ, ರಿಲಿಯನ್ಸ್. ಸೊ ಇದರಲ್ಲಿ ರೈಟ್ ಆನ್ಸರ್ ಬಂದು ಸೊ ಟೈಟಲ್ ಸ್ಪಾನ್ಸರ್ ಅಂತ ಬಂದಾಗ ಸೊ ಸಾಕಷ್ಟು ಜನ ಸ್ಪಾನ್ಸರ್ಸ್ಗಳಿರ್ತಾವೆ. ಸೊ ಇದರಲ್ಲಿ ಟೈಟಲ್ ಸ್ಪಾನ್ಸರ್ ಅಂತ ಬಂದಾಗ ಟಾಟಾ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದಿ ಅದರ್ ಆಪ್ಷನ್ಸ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಟೋಟಲ್ ಪ್ರೈಸ್ ಅಮೌಂಟ್ ಫಾರ್ ಅ ವಿನ್ನಿಂಗ್ ಟೀಮ್ ಆಫ್ WPL 2025? ಓಕೆ, ಸೊ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಗೆದ್ದಂತಹ ತಂಡಕ್ಕೆ ಒಟ್ಟು ಎಷ್ಟು ಅಮೌಂಟನ್ನು ಪ್ರೈಸ್ ಅಮೌಂಟಾಗಿ ನೀಡಲಾಗುತ್ತೆ ಅಂಥೇಳಿ ಕ್ವಶನ್ನ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಆಪ್ಷನ್ಸ್ಗಳನ್ನ ನೋಡೋದಾದರೆ 8 crore rupees, 5 crore rupees, 6 crore rupees, 2 crore rupees. ಸೊ ಇದರ ಒಂದು ಕರೆಕ್ಟ್ ಆನ್ಸರ್ ಬಂದು 6 crore rupees ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಇದೇ ರೀತಿಯಾಗಿ ಸೊ ರನ್ನರ್ಸ್ ಅಪ್ ಟೀಮಿಗೆ ಎಷ್ಟು ಪ್ರೈಸ್ ಅಮೌಂಟನ್ನು ನೀಡ್ತಾರೆ ಅಂಥೇಳಿ ನಿಮ್ಮ ಒಂದು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಸೊ ಇಲ್ಲಿ ಲಾಸ್ಟ್ ಕ್ವಶನ್ನ ನಾನು ಇಲ್ಲಿ ಹಾಕಿದ್ದೀನಿ. ಓಕೆ, ಸೊ ಲಾಸ್ಟ್ ಕ್ವಶನ್, ವಾಟ್ ಈಸ್ ದ ಹೂ ಈಸ್ ದಿ ಕರೆಂಟ್ ಚೇರ್ಮನ್ ಆಫ್ ಅ BCCI? ಓಕೆ, ಸೊ BCCIದ ಕರೆಂಟ್ ಚೇರ್ಮನ್ ಯಾರದಾರ ಅಂಥೇಳಿ ನೀವು ಆನ್ಸರನ್ನು ನಿಮ್ಮ ಒಂದು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ಓಕೆ, ಸೊ ಇಲ್ಲಿಗೆ ನಾನು ಒಂದಷ್ಟು ಇಂಪಾರ್ಟೆಂಟ್ MCQ ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಇದೇ ರೀತಿಯಾದಂಥ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಅಪ್ಕಮಿಂಗ್ ಡೇಸಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೇನೆ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.